ಎಲ್ರಿಗೂ ನಮಸ್ಕಾರ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ದಿವಸ ನಾವು 11ನೇ ಗುರುವಾದಂತಹ ಪತಂಗದ ಕುರಿತು ನಾವು ತಿಳ್ಕೊಳ್ಳೋಣ. ಪತಂಗ ಅವಧೂತರಿಗೆ ಹೇಗೆ ಗುರುವಾಯಿತು ಅನ್ನೋದನ್ನು ಸ್ವಲ್ಪ ನೋಡೋಣ. ನಾವು ರಾತ್ರಿ ಕಾಲ ದೀಪವನ್ನು ಹಚ್ಚುತ್ತೇವೆ ದೇವರ ಮುಂದೋ. ಹಿಂದಿನ ಕಾಲದಲ್ಲಿ ಈ ವಿದ್ಯುತ್ ದೀಪ ಇರಲಿಲ್ಲ. ಆ ಸಂದರ್ಭದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಆ ದೀಪಕ್ಕೆ ಈ ಹುಳುಗಳು ಬಂದು ಬೀಳ್ತಾ ಇದ್ವು. ಅಂದರೆ ಚಿಟ್ಟೆ ಹುಳುಗಳು, ಚಿಕ್ಕ 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 ಹುಳುಗಳು ಬಂದು ಬೀಳ್ತಾ ಇದ್ವು. ಅಂದರೆ ಅದು ಯಾವುದೋ ಒಂದು ಹಣ್ಣು ಅಂತ ಅವರು ಭಾವಿಸಿ ಅದನ್ನು ತಿನ್ನಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ದೀಪಕ್ಕೆ ಬಂದು ಬೀಳ್ತಾ ಇದ್ರು. ಅವಧೂತರು ಅದನ್ನು ನೋಡ್ತಾರೆ, ಏನಿದು, ಎಲ್ಲ ಹುಳುಗಳು ಬಂದು ಆ ಬೆಂಕಿಯಲ್ಲಿ ಬೀಳ್ತಾ ಇದ್ದಾವಲ್ಲ, ಏನಿದು, ಯಾಕೆ ಹೀಗೆ ಅಂತ ವಿಚಾರ ಮಾಡ್ತಾರೆ. ಇದರಿಂದ ಒಂದು ಪಾಠ ಕಲಿಬಹುದಲ್ಲ ನಾವು. ಈ ಒಂದು ಹುಳುಗಳು ಬೆಂಕಿಗೆ ಬೀಳೋದ್ರಿಂದ ನಾವೇನಾದರೂ ಕಲಿಬೇಕಲ್ಲ, ನಮಗೊಂದು ಪಾಠ ಇದು. ಅವಧೂತರು ಹೇಳ್ತಾರೆ, ಆ ಒಂದು ಬೆಂಕಿಯ ವ್ಯಾಮೋಹಕ್ಕಾಗಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಹುಳುಗಳು. ಹಾಗೆ ಮನುಷ್ಯನೂ ಸಹಿತ ಯಾವುದೋ ಒಂದು ವ್ಯಾಮೋಹಕ್ಕೆ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾನಲ್ಲ. ಅವಧೂತರು ಹೇಳ್ತಾರೆ, ಹೆಣ್ಣು ಒಂದು ಮಾಯೆ. ಯಾರು ಹೆಣ್ಣಿನ ವ್ಯಾಮೋಹಕ್ಕೆ, ಹೆಣ್ಣಿನ ಒಂದು ಅತಿಯಾದ ಹೆಣ್ಣಿನ ವ್ಯಾಮೋಹಕ್ಕೆ ಯಾರು ಬೀಳ್ತಾರೋ ಅವರು ಸಹಿತ ಆ ಹುಳದ ರೀತಿಯಲ್ಲಿಯೇ ಸಾಯ್ತಾರೆ. ಅಂದರೆ ಹೆಣ್ಣು ಒಂದು ಮಾಯೆ. ಅದನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು, ಆ ಹೆಣ್ಣನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಕಾಣಬೇಕು ಅನ್ನೋದನ್ನು ಅವಧೂತರು ಹೇಳ್ತಾರೆ. ಹೆಣ್ಣನ್ನು ಭಕ್ತಿಭಾವದಿಂದಲೂ ನೋಡಬೇಕು. ಬರೀ ಒಂದು ಕಾಮದ ಭಾವನೆಯಿಂದಲೇ ನೋಡಬಾರದು. ದೂರಭಾಜನಃ ಅಂತ ಹೇಳ್ತಾರೆ. ಅಂದರೆ ಹೆಣ್ಣನ್ನು ನಾವು ದೂರದಿಂದಲೇ ನಮಸ್ಕರಿಸುವಂತಹ ಒಂದು ಗುಣವನ್ನೂ ನಾವು ಕಲಿತ್ಕೋಬೇಕು. ಎಲ್ಲರ ಮೇಲೂ ನಾವು ಕೆಟ್ಟ ದೃಷ್ಟಿಯನ್ನು ಬೀರಬಾರದು. ಅಂದರೆ ಹೆಣ್ಣನ್ನು ನಾವು ಗೌರವಿಸಬೇಕು ಅನ್ನೋದನ್ನು ಇಲ್ಲಿ ಅವಧೂತರು ಹೇಳ್ತಾರೆ. ಯಾರು ಆ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ, ಎಲ್ಲ ಹೆಣ್ಣನ್ನು, ಅಂದರೆ ಭೂಲೋಕದಲ್ಲಿ ಹೆಣ್ಣು ಭಗವಂತನ ಒಂದು ಮಾಯೆ, ಸೌಂದರ್ಯದ ಗಣಿ. ಭಗವಂತನೇ ಹೆಣ್ಣಿಗೆ ಒಂದು ಅದ್ಭುತವಾದಂಥ ಒಂದು ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಭಗವಂತನ ಒಂದು ದಯೆ ಅದು. ಆ ಒಂದು ಭಗವಂತನ ದಯೆಯಿಂದ ಆ ಹೆಣ್ಣಿಗೆ ಸೌಂದರ್ಯ ಕೊಟ್ಟಿದ್ದಾನೆ. ಅದನ್ನು ನಾವು ಏನು ಮಾಡಬೇಕು? ಗೌರವಿಸಬೇಕು. ಅದನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ಎಲ್ಲ ಹೆಣ್ಣು ಮಕ್ಕಳನ್ನು ಸಹಿತ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಬೆಂಕಿಗೆ ಹುಳುಗಳು ಬಿದ್ದ ಹಾಗೆ ಬಿದ್ದು ಸತ್ತೋಗ್ತಾರೆ ಅಂತ ಹೇಳಿ ಆ ರೀತಿಯಲ್ಲಿರುವಂಥದ್ದು. ಅದಕ್ಕೋಸ್ಕರವಾಗಿ ಅಂಥ ಒಂದು ಅದ್ಭುತವಾದ ಚಿಂತನೆಯನ್ನು ಅವಧೂತರು ನಮಗೆ ಹೇಳಿಕೊಡ್ತಾರೆ. ಆ ಒಂದು
ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲೂ ಸಹಿತ ಹೆಣ್ಣನ್ನು ಗೌರವಿಸುವಂತಹದ್ದು, ಆಮೇಲೆ ಎಲ್ಲ ಹೆಣ್ಣನ್ನು ವ್ಯಾಮೋಹಿಸುವಂತಹದ್ದು ತಪ್ಪು. ಅದನ್ನು ಮಾಡಿದರೆ ಬೆಂಕಿಯಲ್ಲಿ ಬಿದ್ದು ಸತ್ತು ಹೋಗದ ಹಾಗೆ ಹುಳುಗಳು ನಾವು ಸತ್ತು ಹೋಗ್ತೇವೆ. ನಾವು ಆ ರೀತಿ ಮಾಡಬಾರದು. ಅದಕ್ಕೋಸ್ಕರವಾಗಿ ಅಂಥ ಒಂದು ಅದ್ಭುತವಾದಂತಹ ಚಿಂತನೆಯನ್ನು ನಾವು ಇವತ್ತಿನ ದಿವಸ ಸಮಾಜದಲ್ಲಿ ನಾವು ಈ ಚಿಂತನೆಯನ್ನು ಕೊಡಬೇಕಾಗಿದೆ. ಎಲ್ಲ ನೋಡಿದರೂ ಸಹಿತ ಅತ್ಯಾಚಾರಗಳು, ಅನಾಚಾರಗಳು ತುಂಬಿ ತುಳುಕಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನೆಮ್ಮದಿಯಿಂದ ಸುಖದಿಂದ ಜೀವನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.